ಕ್ವಶನ್ ನೋಡ್ಕೊಳ್ಳಿ. ಕನ್ಸ್ಟ್ರಕ್ಟ್ ದ ಇಂಟರ್ಪೋಲೇಷನ್ ಪಾಲಿನಾಮಿಯಲ್ ಫಾರ್ ದ ಡೇಟಾ ಗಿವನ್ ಬಿಲೋ ಯೂಸಿಂಗ್ ದ ನ್ಯೂಟನ್ಸ್ ಡಿವೈಡೆಡ್ ಡಿಫ್ರೆನ್ಸ್ ಫಾರ್ಮುಲಾ. ಎಕ್ಸ್ ವ್ಯಾಲ್ಯೂ ಮತ್ತು ಕರೆಸ್ಪಾಂಡಿಂಗ್ ವೈ ವ್ಯಾಲ್ಯೂಸ್ ಕೊಟ್ಟವ್ರೆ. ಈಗ ಫಸ್ಟು ಟೇಬಲ್ ಕನ್ಸ್ಟ್ರಕ್ಟ್ ಮಾಡಬೇಕಿಲ್ಲಿ. ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಸೊಲ್ಯೂಷನ್ ಫಸ್ಟು ಎಕ್ಸ್ ಬರ್ಕೊಬಿಡೋಣ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಈ ಟೇಬಲ್ ಬರ್ಕೋಬೇಕು. ಎಕ್ಸ್ ಏನು 2 4 5 6 8 10. ಆಮೇಲೆ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಬರ್ಕೊಳ್ಳಿ. ಇಲ್ಲೇನು ಮಾಡಬೇಕು? ಈಗ ಎಕ್ಸ್ 2 ಇದ್ದಾಗ y ಏನು 10, ಇದು 96, ಇದು 196, ಇದು 350, ಇದು 868, ಇದು 1746. ಈಗ ಫಸ್ಟು ಡಿವೈಡೆಡ್ ಡಿಫ್ರೆನ್ಸ್ ಮಾಡಬೇಕು. ಇದನ್ನ ಮಾಡೋದು ಯಾವ ಥರ ಅಂದರೆ ನೋಡಿ, ಇದು ಮೈನಸ್ ಇದು ಹೆಂಗೆ ಅಂದರೆ ಈಗ y1 ಮೈನಸ್ y0 ಡಿವೈಡ್ ಬೈ x1 ಮೈನಸ್ x0 ಥರ. ಇಲ್ಲಿ ಕ್ಯಾಲ್ಸಿಲಿ ಒಂದು ಕೆಲಸ ಆ ಥರ ಮಾಡಿ. ಕ್ಯಾಲ್ಸಿಲಿ ಈ ಥರ ಟೈಪ್ ಮಾಡ್ಕೊಳ್ಳಿ. y ಮೈನಸ್ ಎಕ್ಸ್ ಬೈ ಬಿ ಮೈನಸ್ ಎ. ಕ್ಯಾಲ್ಸಿ ವರ್ಕು ಇದನ್ನೆಲ್ಲ ಬರೆಯೋಕ್ಕೆ ಹೋಗಬೇಡಿ ಎಕ್ಸಾಮಲ್ಲಿ. ಈ ಥರ ಟೈಪ್ ಮಾಡ್ಕೊಳ್ಳಿ. ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ಲು ಈ ಥರ ಡಿವೈಡ್ ಹೊಡೆದು ಆಲ್ಫಾ ವೈ ಮೈನಸ್ ಆಲ್ಫಾ ಎಕ್ಸು ಆಲ್ಫಾ ಬಿ ಮೈನಸ್ ಆಲ್ಫಾ ಎ ಈ ಥರ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡು ಏನು ಮಾಡಿ, ಕ್ಯಾಲ್ಕುಲೇಟ್ ಅಂತ ಹೊಡೀರಿ. ಕ್ಯಾಲ್ಕುಲೇಟ್ ಹೊಡೆದ್ಮೇಲೆ ಫಸ್ಟು ವೈ ಅಂದರೆ ಇದು 96 ತಗೊಳ್ಳಿ. ಎಕ್ಸ್ ಅಂದರೆ ಇದು 10 ತಗೊಳ್ಳಿ. ಬಿ ಅಂದರೆ 4 ತಗೊಳ್ಳಿ. ಎ ಅಂದರೆ 2 43. ನೋಡಿ, ಇದ್ರ ಮಧ್ಯ ಬರೀರಿ ಇಲ್ಲಿ. ಈಗ ಇದ್ರ ಮಧ್ಯ ಬರೆಯೋಕ್ಕೆ ಏನು ಮಾಡಬೇಕು? ಇದು ವೈ, ಇದು ಎಕ್ಸು, ಇದು ಬಿ, ಇದು ಎ ತಗೋಬೇಕು. ಏನಾಗುತ್ತೆ? ವೈ ಎಷ್ಟು 196, ಎಕ್ಸ್ ಎಷ್ಟು 96, ಬಿ ಎಷ್ಟು 5, ಎ ಎಷ್ಟು 4, 100 ಬರುತ್ತೆ. ಆಮೇಲೆ ಇದ್ರ ಮಧ್ಯ ಬರೆಯೋಕ್ಕೆ ನಾವೇನು ಮಾಡಬೇಕು? ಕ್ಯಾಲ್ಕುಲೇಟ್ ಹೊಡೆದು ಈಗ ಇದು ವೈ 350, ಎಕ್ಸು 196, ಬಿ 6, ಇದು 5 ಎಷ್ಟು ಬರುತ್ತೆ? 154 ಬರುತ್ತೆ. ನೆಕ್ಸ್ಟು ಇದು ವೈ 868, ಇದು ಎಕ್ಸು 350, ಇದು ಬಿ 8, ಇದು ಎ 6. ಸಾರಿ, ಎಷ್ಟು ಬರುತ್ತೆ? 259. ಇದ್ರ ಮಧ್ಯ ಬರೀರಿ. ಆಮೇಲೆ ಇಲ್ಲಿ ಎಲಿಮೆಂಟ್ ಬರೆಯೋಕ್ಕೆ ಏನು ಮಾಡಬೇಕು? ಇದು ವೈ, ಇದು ಎಕ್ಸ್, ಇದು ಬಿ, ಇದು ಎ. 1746, ಎಕ್ಸ್ ಅಂದರೆ 868, ಬಿ ಅಂದರೆ 10, ಎ ಅಂದರೆ 8. ಆನ್ಸರ್ 439. ಈಗ ನೆಕ್ಸ್ಟು ಸೆಕೆಂಡ್ ಡಿವೈಡೆಡ್ ಡಿಫ್ರೆನ್ಸು. ಇದನ್ನ ಮಾಡೋದು ಯಾವ ಥರ ಅಂದರೆ ಕ್ಯಾಲ್ಕುಲೇಟ್. ಈಗ ನೋಡಿ, ಇದನ್ನ ಕ್ಲೋಸ್ ಮಾಡ್ಬಿಡಿ. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಕ್ಲೋಸ್ ಮಾಡಿಬಿಟ್ಟು ಈಗ ನೋಡಿ, ಇದರಲ್ಲಿ ಇದು ಈಗ ಇಲ್ಲಿ ಬರಿಬೇಕು ನೀವು ಎಲಿಮೆಂಟು. ಇದು ವೈ, ಇದು ಎಕ್ಸು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಬಿ ಏನಂದರೆ ಇದನ್ನ ಸೆಕೆಂಡ್ ಡಿವೈಡೆಡ್ ಡಿಫ್ರೆನ್ಸ್ ಮಾಡಿದಾಗ ಈ ಎರಡನೇ ಟರ್ಮ್ನ ಕ್ಲೋಸ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗೇನು ವೈ ಏನು 100, ಎಕ್ಸ್ ಏನು 43, ಇಲ್ಲಿ ಬಿ ಅಂದರೆ ಈ ಕ್ಲೋಸ್ ಮಾಡಿದ್ದೀರಲ್ವ, ಕೆಳಗಡೆದನ್ನ ಬಿ ತೊಗೊಳ್ಳಿ, ಮೇಲ್ಗಡೆದನ್ನ ಎ ತೊಗೊಳ್ಳಿ 2. ಎಷ್ಟು ಬರುತ್ತೆ? 19. ಹಾಂ, ನೆಕ್ಸ್ಟು ಏನು ಮಾಡಬೇಕಂದ್ರೆ ಇದನ್ನ ಕ್ಲೋಸ್ ಮಾಡಿದ್ದೀರಲ್ಲ, ಇದನ್ನ ಶಿಫ್ಟ್ ಮಾಡಿ ಇಲ್ಲಿಗೆ. ಇದ್ರ ಮಧ್ಯ ಬರೀಬೇಕು ಅಂದರೆ ಇದು ವೈ, ಇದು ಎಕ್ಸು, ಇದು ಕೆಳಗಡೆದು ಬಿ, ಇದ್ರ ಮೇಲ್ಗಡೆದು ಎ, ಆ ಥರ ಅಂದ್ಕೊಂಡು ಮಾಡಿ. ವೈ ಏನು 154, ಎಕ್ಸ್ ಏನು 100, ಬಿ ಏನು 6, ಎ ಏನು 4. ಎಷ್ಟು ಬರುತ್ತೆ? 27. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು
ಈಗ ಈ ಕೈನ ಇಲ್ಲಿ ಶಿಫ್ಟ್ ಮಾಡಿ, ಗೊತ್ತಾಗ್ತಿದೆಯಲ್ವಾ? ಇದು ವೈ, ಇದು ಎಕ್ಸು, ಇದು ಕೆಳಗಡೆದು ಬಿ, ಮೇಲ್ಗಡೆದು ಎ. ಈಕ್ವಲ್ ವೈ ಎಷ್ಟು 259, ಎಕ್ಸ್ ಎಷ್ಟು 154, ಬಿ ಎಷ್ಟು 8, ಎ ಎಷ್ಟು 5. ಎಷ್ಟು ಬರುತ್ತೆ? 35. ಸ್ವಲ್ಪ ಹುಷಾರಾಗಿ ಮಾಡಿ, ರಾಂಗ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆಮೇಲೆ ಈ ಕೈನ ಮತ್ತೆ ಒಂದು ಸ್ಟೆಪ್ ಕೆಳಗಡೆ ತೊಗೊಳ್ಳಿ. ಈಗ ಇದು ವೈ 439, ಇದು ಎಕ್ಸು 259, ಇದ್ರ ಕೆಳಗಡೆದು 10, ಇದು ಮೇಲ್ಗಡೆದು 6, 45. ಇದು ಸೆಕೆಂಡ್ ಡಿವೈಡೆಡ್ ಡಿಫ್ರೆನ್ಸ್ ಆಯಿತು. ಈಗ ಮೂರನೇದು ಥರ್ಡ್ ಡಿವೈಡೆಡ್ ಡಿಫ್ರೆನ್ಸ್. ಇಲ್ಲೇನು ಮಾಡಬೇಕಂದ್ರೆ ಇಲ್ಲಿ ಈಗ ಇದು ಕ್ಲೋಸ್ ಮಾಡಿಬಿಡಿ. ಇಲ್ಲಿ ನೋಡಿ, ಯಾವಾಗಲೂ ನಾವು ಇಟ್ಕೊಳ್ಳಿ, ಇದನ್ನ ನೋಡಲೇಬಾರ್ದು. ಇದು ಮತ್ತು ಇದು ನೋಡಿಕೊಂಡು ಥರ್ಡ್ ಡಿವೈಡೆಡ್ ಡಿಫ್ರೆನ್ಸ್ ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ವೈ ಅಂದರೆ ಇದು 27, ಎಕ್ಸ್ ಅಂದರೆ 19, ಬಿ ಮತ್ತು ಏನಾದ್ರು ನೋಡೋದು ಯಾವ ಥರ ಅಂದರೆ ಇಲ್ಲಿ ಥರ್ಡ್ ಡಿವೈಡೆಡ್ ಡಿಫ್ರೆನ್ಸ್ಗೆ ಈ ಸೆಕೆಂಡ್ ಮತ್ತು ಥರ್ಡು ಎರಡೂ ಕ್ಲೋಸ್ ಮಾಡಿಬಿಡಿ. ನೋಡಿ, ಸೆಕೆಂಡ್ಗೆ ಬರೀ ಸೆಕೆಂಡ್ ಕ್ಲೋಸ್ ಮಾಡಬೇಕು, ಥರ್ಡ್ಗೆ ಜ್ಞಾಪಕ ಇಟ್ಕೊಳ್ಳಿ ಸೆಕೆಂಡು ಮತ್ತು ಥರ್ಡ್ ಡಿವೈಡೆಡ್ ಡಿಫ್ರೆನ್ಸ್ಗೆ ಎರಡು ನಂಬರ್ನ ಕ್ಲೋಸ್ ಮಾಡಿ ಯಾವಾಗಲೂ. ಅರ್ಥ ಆಗ್ತಿದೆಯಲ್ವಾ? ಸೆಕೆಂಡ್ ಡಿವೈಡೆಡ್ ಡಿಫ್ರೆನ್ಸ್ಗೆ 1 ನಂಬರು. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ ಕ್ಯಾಲ್ಕುಲೇಟು. ಇಲ್ಲಿ ವೈ ಎಷ್ಟು 27, ಎಕ್ಸ್ ಏನು 19. ಈಗ ನೋಡಿ ಬಿ ಅಂದರೆ ಇದ್ರ ಕೆಳಗಡೆದು 6, ಈ ಕ್ಲೋಸ್ ಮಾಡಿರೋದು ಮೇಲ್ಗಡೆದು ಎ 2. ಎಷ್ಟು ಬಂತು? 2. ಇಲ್ಲಿ ಮಧ್ಯ ಬರೀರಿ. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಬೇಕಂದ್ರೆ ಈ ಎರಡು ಇಲ್ಲಿ ಇದೆಯಲ್ಲ, ಎರಡು ಇಲ್ಲಿ ಕೆಳಗಡೆ ಮೂವ್ ಮಾಡಿ. ಈಗ ಇದೆರಡು ಇಟ್ಕೊಳ್ಳಿ, ಗೊತ್ತಾಗ್ತಿದೆಯಲ್ವಾ? ಈಗ ಇದು ಕ್ಯಾಲ್ಕುಲೇಟು. ವೈ ಎಷ್ಟು 35, ಎಕ್ಸ್ ಎಷ್ಟು 27, ಬಿ ಎಷ್ಟು 8, ಎ ಎಷ್ಟು 4. ಆನ್ಸರ್ 2 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದಾದ ತಕ್ಷಣ ಮತ್ತೆ ಇದನ್ನ ಒಂದು ಸ್ಟೆಪ್ಪು ಕೆಳಗಡೆ ತಗೋಬೇಕು. ಇದೆರಡನ್ನ ಕ್ಲೋಸ್ ಮಾಡಬೇಕು. ಈಗ ಇದು ಈಕ್ವಲ್ ವೈ ಎಷ್ಟು 45, ಎಕ್ಸ್ ಎಷ್ಟು 35, ಬಿ ಎಷ್ಟು 10, ಎ ಎಷ್ಟು 5. ಆನ್ಸರ್ 2. ಇದು ಮುಗೀತು. ಆ ಥರ ಜ್ಞಾಪಕ ಇಟ್ಕೊಳ್ಳಿ. ಇದನ್ನ ಮಾಡಿದಾಗ ಇದು ವೈ, ಇದು ಎಕ್ಸು, ಇದು ಬಿ, ಇದು ಎ. ಇದನ್ನ ಮಾಡಿದಾಗ ಇದು ವೈ, ಇದು ಎಕ್ಸು, ಇದು ಬಿ ಎ. ಇದನ್ನ ಮಾಡಿದಾಗ ಇದು ವೈ, ಇದು ಎಕ್ಸ್, ಇದು ಬಿ ಎ. ಇದನ್ನ ಮಾಡಿದಾಗ ಇದು ವೈ, ಇದು ಎಕ್ಸು, ಇದು ಬಿ, ಇದು ಎ. ಇದನ್ನ ಮಾಡಿದಾಗ ಇದು ವೈ, ಇದು ಎಕ್ಸು, ಇದು ಬಿ, ಇದು ಎ. ಇದನ್ನ ಮಾಡಿದಾಗ ಇದು ವೈ, ಇದು ಎಕ್ಸು, ಇಲ್ಲಿ ಸೆಕೆಂಡ್ ಟರ್ಮ್ನ ಕ್ಲೋಸ್ ಮಾಡಬೇಕು, ಇದು ಬಿ, ಇದು ಎ. ಇದನ್ನ ಮಾಡಿದಾಗ ಇದನ್ನ ಇಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ. ಇದನ್ನ ಮಾಡಿದಾಗ ಇದು ವೈ, ಇದು ಎಕ್ಸು, ಇದು ಬಿ, ಇದು ಎ. ಇದನ್ನ ಮಾಡಿದಾಗ ಇದು ವೈ, ಇದು ಎಕ್ಸು, ಇದು ಬಿ, ಇದು ಎ. ಇದನ್ನ ಮಾಡಿದಾಗ ಇದು ವೈ, ಇದು ಎಕ್ಸ್, ಇದು ಬಿ, ಇದು ಎ. ಈಗ ಇದನ್ನ ಮಾಡಿದಾಗ ಇದು ವೈ, ಇದು ಎಕ್ಸು. ಅರ್ಥ ಆಗ್ತಿದೆಯಲ್ವಾ? ಇದೆರಡು ಕ್ಲೋಸ್ ಮಾಡ್ಕೊಳ್ಳಿ, ಇದು ಬಿ, ಇದು ಎ. ಇದನ್ನ ಮಾಡಿದಾಗ ಇದು ವೈ, ಇದು ಎಕ್ಸು, ಇದು ಬಿ, ಇದು ಎ. ಇದನ್ನ ಮಾಡಿದಾಗ ಇದು ವೈ, ಇದು ಎಕ್ಸ್, ಇದು ಬಿ, ಇದು ಎ. ಹುಷಾರಾಗಿ ಮಾಡಿ, ರಾಂಗ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಈಗೇನು ಮಾಡಬೇಕಂದ್ರೆ ಇಲ್ಲಿ ಇದಾದ ತಕ್ಷಣ ಇದನ್ನ ಎಕ್ಸ್ ನಾಟ್ ಅಂತ ಬರ್ಕೊಳ್ಳಿ, ಇದನ್ನ ಎಫ್ ಆಫ್ ಎಕ್ಸ್ ನಾಟ್ ಅಂತ ಬರ್ಕೊಳ್ಳಿ. ಡಿನೋಷನ್ ಇದಕ್ಕೆ ಎಫ್ ಆಫ್ ಎಕ್ಸ್ ನಾಟ್ ಕಾಮ x1 ಅಂತ ಬರ್ಕೊಳ್ಳಿ. ಇದನ್ನ ಎಫ್ ಆಫ್ ಎಕ್ಸ್ ನಾಟ್ ಕಾಮ x1 ಕಾಮ x2 ಅಂತ ಬರ್ಕೊಳ್ಳಿ. ಇದನ್ನ ಎಫ್ ಆಫ್ ಎಕ್ಸ್ ನಾಟ್ ಕಾಮ x1 ಕಾಮ x2 ಕಾಮ x3 ಅಂತ ಬರ್ಕೊಳ್ಳಿ. ನೋಡಿ, ಇದು ಬರ್ದಾದ್ಮೇಲೆ ಏನು ಮಾಡಬೇಕಂದ್ರೆ ನೀವು ನ್ಯೂಟನ್ಸ್ ಡಿವೈಡೆಡ್ ಡಿಫ್ರೆನ್ಸ್ ಫಾರ್ಮುಲಾ ಈಸ್ ಗಿವನ್ ಬೈ ಫಾರ್ಮುಲಾ ಬರ್ಕೋಬೇಕು. ನ್ಯೂಟನ್ಸ್ ಡಿವೈಡೆಡ್ ಡಿಫ್ರೆನ್ಸ್ ಫಾರ್ಮುಲಾ ಈಸ್ ಗಿವನ್ ಬೈ ಅಂತ ಬರೆದು ಇಲ್ಲಿ. ಈಗ ನೋಡಿ, ಫೋರ್ತ್ ಯಾಕೆ ಮಾಡಲಿಲ್ಲ ಅಂದರೆ ಇದು ಸೇಮ್ ಬಂದರೆ ಮತ್ತೆ ಮಾಡೋದು ಬೇಕಾಗಿಲ್ಲ, ಯಾಕಂದರೆ 0 ಬರುತ್ತೆ, ಅದಕ್ಕೋಸ್ಕರ. ಈಗ ನೋಡಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು
ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಎಕ್ಸ್ ಮೈನಸ್ ಎಕ್ಸ್ ಒನ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ ಎಕ್ಸ್ ಒನ್ ಕಾಮ ಎಕ್ಸ್ ಟು ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಎಕ್ಸ್ ಮೈನಸ್ ಎಕ್ಸ್ ಒನ್ ಎಕ್ಸ್ ಮೈನಸ್ ಎಕ್ಸ್ ಟು ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ ಎಕ್ಸ್ ಒನ್ ಕಾಮ ಎಕ್ಸ್ ಟು ಕಾಮ ಎಕ್ಸ್ ತ್ರೀ. ಇದು ಫಾರ್ಮುಲಾ. ಈಗೇನು ಮಾಡಬೇಕಂದ್ರೆ ನೀವು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸಾಕ್ಟ್ದಲ್ಲಿ ಏನೂ ಹಾಕಕ್ಕೆ ಹೋಗಬೇಡಿ. ಇಲ್ಲಿ ಎಫ್ ಆಫ್ ಎಕ್ಸ್ ನಾಟ್ ಅಂದರೆ ಗೊತ್ತು ಎಷ್ಟು, 10 ಹಾಕ್ಕೊಳ್ಳಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಗೊತ್ತು, ಎಕ್ಸ್ ನಾಟ್ ಎಷ್ಟು 2 ಜ್ಞಾಪಕ ಇಟ್ಕೊಳ್ಳಿ. ಇದನ್ನ ಬರ್ಕೊಳ್ಳಿ. ಇದು ಎಕ್ಸ್ ನಾಟ್, ಇದು ಎಕ್ಸ್ ಒನ್ನು, ಇದು ಎಕ್ಸ್ ಟು, ಇದು ಎಕ್ಸ್ ತ್ರೀ, ಇದು ಎಕ್ಸ್ ಫೋರ್, ಇದು ಎಕ್ಸ್ ಫೈ. ಲಾಸ್ಟಲ್ಲಿ ಬರ್ಕೋಬೇಕು ಅದನ್ನ. ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಲ್ವಾ, ಎಕ್ಸ್ ನಾಟ್ ಅಂದರೆ 2. ಎಫ್ ಆಫ್ ಎಕ್ಸ್ ನಾಟ್ ಕಾಮ ಎಕ್ಸ್ ಒನ್ ಅಂದರೆ 43. ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಂದರೆ ಇಲ್ಲಿ ಎಕ್ಸ್ ನಾಟ್ ಎಷ್ಟು 2, ಎಕ್ಸ್ ಮೈನಸ್ 2, ಎಕ್ಸ್ ಮೈನಸ್ ಎಕ್ಸ್ ಒನ್ ಅಂದರೆ 4. ಎಫ್ ಆಫ್ ಎಕ್ಸ್ ನಾಟ್ ಕಾಮ ಎಕ್ಸ್ ಒನ್ ಕಾಮ ಎಕ್ಸ್ ಟು ಅಂದರೆ 19. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟು ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಂದರೆ 2, ಎಕ್ಸ್ ಮೈನಸ್ ಎಕ್ಸ್ ಒನ್ ಅಂದರೆ ಎಷ್ಟು 4, ಎಕ್ಸ್ ಮೈನಸ್ ಎಕ್ಸ್ ಟು ಅಂದರೆ 5. ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಕಾಮ ಇದು ಎಕ್ಸ್ ನಾಟ್ ಕಾಮ ಎಕ್ಸ್ ಒನ್ ಕಾಮ ಎಕ್ಸ್ ಟು ಕಾಮ ಎಕ್ಸ್ ತ್ರೀ ಅಂದರೆ 2. ಈಗ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಸಿಂಪಲ್ಲು. ಫಸ್ಟ್ ಏನು ಮಾಡಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ ನೀವು 10 ಹಂಗೆ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈ 43ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 43 ಇಂಟು ಎಕ್ಸ್ ಎಷ್ಟು 43x, ಆಮೇಲೆ ಪ್ಲಸ್ ಇಂಟು ಮೈನಸ್ 43 ಇಂಟು 2 ಮಾಡಿ. 43 ಇಂಟು 2 ಎಷ್ಟು 86 ಪ್ಲಸ್ ಇಲ್ಲೇನು ಮಾಡಿ, ಇದೆರಡನ್ನ ಮಲ್ಟಿಪ್ಲೈ ಫಸ್ಟ್ ಮಾಡ್ಕೊಳ್ಳಿ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ -2 -4 ಹೊಡೀರಿ. -2 -4 ಎಷ್ಟು -6x ಬರುತ್ತೆ. ಆಮೇಲೆ ಮೈನಸ್ ಇಂಟು ಮೈನಸ್ -2 ಇಂಟು -4 ಹೊಡೀರಿ ಪ್ಲಸ್ 8 ಇಂಟು 90. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಿ, ಪ್ಲಸ್ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ -2 -4 ಎಷ್ಟು -6x, -2 ಇಂಟು -4 ಎಷ್ಟು 8. ಆಮೇಲೆ ಈ 2ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 2 ಇಂಟು ಎಕ್ಸ್ 2x, ಮೈನಸ್ ಇಂಟು ಪ್ಲಸ್ ಮೈನಸ್ 2 5 10. ಆಮೇಲೆ ನೀಟಾಗಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 10 ಪ್ಲಸ್ 43x ಪ್ಲಸ್ ಇಂಟು ಮೈನಸ್ 86. ಇದು 19ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 19 ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ 19x ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ 19 ಇಂಟು 6x ಅಂದರೆ 19 ಇಂಟು 6 ಎಷ್ಟು 114x ಆಗುತ್ತೆ. 19 ಇಂಟು 8 ಎಷ್ಟು ಬರುತ್ತೆ 152 ಬರುತ್ತೆ. ಆಮೇಲೆ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಇಲ್ಲಿ ಪ್ಲಸ್ ಇರೋದ್ರಿಂದ ನೀವು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ಬಿಟ್ಟು ಬರ್ಕೊಂಡೋಗಿ, ಬ್ರ್ಯಾಕೆಟ್ ಏನು ಬೇಕಾಗಿಲ್ಲ. ಮೈನಸ್ ಇದ್ದರೆ ಇದಕ್ಕೆ ಬ್ರ್ಯಾಕೆಟ್ ಹಾಕ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಪ್ಲಸ್ ಇರೋದ್ರಿಂದ ಮಲ್ಟಿಪ್ಲೈ ಮಾಡಿಬಿಟ್ಟು ಡೈರೆಕ್ಟ್ ಬರ್ಕೊಂಡು ಹೋಗಿ. ಎಕ್ಸ್ ಸ್ಕ್ವೇರ್ ಇಂಟು 2x ಅಂದರೆ 2x ಕ್ಯೂಬು ಪ್ಲಸ್ ಇಂಟು ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 10 ಅಂದರೆ 10x. ಆಮೇಲೆ ಮೈನಸ್ ಇಂಟು ಪ್ಲಸ್ ಮೈನಸ್ಸು 6x ಇಂಟು 2x ಅಂದರೆ 6 2 12. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್
ಮೈನಸ್ ಇಂಟು ಮೈನಸ್ ಪ್ಲಸ್ 6 ಟೆನ್ಸ 60x, ಆಮೇಲೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 8 2s 16x, ಪ್ಲಸ್ ಇಂಟು ಮೈನಸ್ ಮೈನಸ್ 8 10s 80. ಜ್ಞಾಪಕ ಇಟ್ಕೊಳ್ಳಿ, ಹೆಂಗೆ ಮಲ್ಟಿಪ್ಲೈ ಮಾಡೋದಂದರೆ 43 ಇಂಟು ಎಕ್ಸ್ 43x, 43 ಇಂಟು 2 86. ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಜ್ಞಾಪಕ ಇಟ್ಕೊಳ್ಳಿ ಯಾವ ಥರ ಅಂದರೆ, ಈಗ x ಮೈನಸ್ 2ನ x ಮೈನಸ್ 4ಗೆ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಅಲ್ವಾ, ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು 4 ಏನು 4x, ಮೈನಸ್ ಇಂಟು ಪ್ಲಸ್ ಮೈನಸ್ 2 ಇಂಟು ಎಕ್ಸ್ 2x, ಮೈನಸ್ ಇಂಟು ಮೈನಸ್ ಪ್ಲಸ್ 2 4s 8. ಇದೇನಾಗುತ್ತೆ ಎಕ್ಸ್ ಸ್ಕ್ವೇರು ಮೈನಸ್ 4x ಮೈನಸ್ 2x ಅಂದರೆ ಮೈನಸ್ 6x ಪ್ಲಸ್ 8 ಆಗುತ್ತೆ. ಇದೇ ಸೇಮ್ ಬರುತ್ತೆ. ಇದನ್ನ ಡೈರೆಕ್ಟ್ ಮಾಡೋದು ಯಾವ ಥರ ಅಂದರೆ, ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಇದಾದಮೇಲೆ ಏನು ಮಾಡಿ, ಇದು ಟೈಪ್ ಮಾಡಿ, -2 -4 ಅಂತ ಟೈಪ್ ಮಾಡಿ. ಏನು ಬರುತ್ತೆ ಅದಕ್ಕೆ ಇಂಟು ಎಕ್ಸ್ ಮಾಡ್ಕೊಳ್ಳಿ, ಮೈನಸ್ 6x ಆಗುತ್ತೆ. ಆಮೇಲೆ -2 ಇಂಟು ಮೈನಸ್ ಒಂದು ಸತಿ -2 -4 ಮಾತ್ರ ಹೊಡೀರಿ, ಆಮೇಲೆ ಮಧ್ಯೆ ಇಂಟು ಸೇರಿಸಿ 8 ಆ ಥರ ತರಿಸ್ಕೊಬಿಡಿ. ಗೊತ್ತಾಗ್ತಿದೆಯಲ್ವಾ? ಆಮೇಲೆ ಜನರಲ್ ಮಲ್ಟಿಪ್ಲಿಕೇಶನ್ ಈಸಿಯಾಗಿ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ಫಸ್ಟು ಇಲ್ಲೇನು ಮಾಡಿ, ಎಕ್ಸ್ ಕ್ಯೂಬ್ ಕೋಫಿಷಿಯಂಟ್ಸ್ ಎಲ್ಲಿದೆ ಹುಡುಕಿ. ಇಲ್ಲಿ ನೋಡಿ ಎಕ್ಸ್ ಕ್ಯೂಬ್ ಲೈಕ್ ಟರ್ಮ್ನ ಆ್ಯಡ್ ಮಾಡಬೇಕು, ಸಪ್ರೇಟ್ ಮಾಡಬೇಕು. ಅದಕ್ಕೆ ಎಕ್ಸ್ ಕ್ಯೂಬ್ ಇದೊಂದು ಮಾತ್ರ 2x³ ಅದು ಬರೆದ್ಬಿಡಿ, 2x³. ಎಕ್ಸ್ ಸ್ಕ್ವೇರ್ ಎಲ್ಲೆಲ್ಲಿದೆ ಹುಡುಕಿ. ನೋಡಿ ಇಲ್ಲಿದೆ ಮತ್ತು ಇಲ್ಲಿದೆ. ಇದೆರಡರದ್ದು ಕೋಫಿಷಿಯಂಟ್ನ ಟೈಪ್ ಮಾಡ್ಕೊಳ್ಳಿ ಕ್ಯಾಲ್ಸಿಲಿ. +19 -12 ಎಷ್ಟು ಬಂತು, 7x² ಬರ್ಕೋಬಿಡಿ, +7x². ನೆಕ್ಸ್ಟು ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಬೇಕಂದ್ರೆ, ಎಕ್ಸ್ ಈಗ ತೊಗೋಬೇಕು. ಈಗ ನೋಡಿ ಎಕ್ಸ್ ಅಂದರೆ 43 ಇದೆ, 114 ಇದೆ, 10 ಇದೆ, 6x ಇದೆ, 60x ಇದೆ. ಇಲ್ಲಿ ನೋಡಿ ಒಂದು ನಿಮಿಷ, x² ಇಂಟು 2x ಅಂದರೆ 2x³. ಇದು 10x², ಸಾರಿ ಇದೇನಿದು 10x². ಕ್ಯಾಲ್ಸಿಲಿ ಈಗ ಇದನ್ನ ಸ್ಟಾರ್ಗೆ ಕನ್ವರ್ಟ್ ಮಾಡೋಣ. ನೋಡಿ ಸ್ವಲ್ಪ ಮಿಸ್ಟೇಕ್ ಆದರೂ ಪ್ರಾಬ್ಲಮ್ ರಾಂಗ್ ಆಗಿಬಿಡುತ್ತೆ. +10 ನೋಡಿ ಫಸ್ಟಿಂದ x² ಯಾವುದು 19, ಆಮೇಲೆ -10, ಆಮೇಲೆ -12, -3x². ಇದೇನಾಗುತ್ತೆ ಇದು, ಇಲ್ಲಿ ಇನ್ನೊಂದು ಸತಿ ಬರೆದ್ಬಿಡ್ತೀನಿ. f(x) = 2x³ - 3x² ಆಗುತ್ತೆ. 2x³ - 3x². ಆಮೇಲೆ ಇಲ್ಲಿ ನೋಡಿ, ಈಗ ಎಕ್ಸ್ದು 43x ಇದೆ, 114x ಇದೆ, 60x ಇದೆ, 16x ಇದೆ. ಇದನ್ನ ತಗೊಳ್ಳಿ, 43 ಆಮೇಲೆ -114 ಆಮೇಲೆ +60 ಆಮೇಲೆ +16 ಎಷ್ಟು ಬಂತು, 5x ಬರುತ್ತೆ. ಆಮೇಲೆ ಈಗ ನಂಬರ್ಸ್ ನಾನು ತಗೋಬೇಕು. ಈಗ ಉಳಿದಿರೋದೆಲ್ಲ ನಂಬರ್ಸು. 10 ಹೊಡೀರಿ ಮೊದಲು, ಆಮೇಲೆ 152 ಹೊಡೀರಿ, ಆಮೇಲೆ -80. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನಂಬರ್ಸ್ ಎಲ್ಲೆಲ್ಲಿದೆ ನೋಡಿ, -86 ಬಿಟ್ಬಿಟ್ಟಿದ್ದೀನಿ. ಫಸ್ಟಿಂದ ಮಾಡೋಣ. 10 - 86 + 152 ಆಮೇಲೆ -80 -4 ಬರುತ್ತೆ. ನೋಡಿ ಇದು ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಈಗ ಅವ್ರು ಏನು ಕೇಳಿದ್ದಾರೆ, ಕನ್ಸ್ಟ್ರಕ್ಟ್ ದ ಇಂಟರ್ಪೋಲೇಟಿಂಗ್ ಪಾಲಿನಾಮಿಯಲ್ ಅಂತ ಕೇಳಿದ್ದಾರೆ. ಈ ಥರ ಪಾಲಿನಾಮಿಯಲ್ ಫೈಂಡ್ ಮಾಡಬೇಕು. ಆ್ಯಂಡ್ ಹೆನ್ಸ್ ಏನಾದರೂ ಕೇಳಿದ್ರೆ ನೀವು ಅದಕ್ಕೆ ಈಗ f(3) ಕೇಳಿದ್ರೆ f(3) ಮಾಡಬೇಕು. ಆ ಥರ ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ ಇನ್ನೊಂದು ಸತಿ ಹೇಳ್ಕೊಂಡು ಬಿಡ್ತೀನಿ. ಫಸ್ಟು ಟೇಬಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ, XY ಬರ್ಕೊಳ್ಳಿ. ಫಸ್ಟ್ ಡಿವೈಡೆಡ್ ಡಿಫರೆನ್ಸು, ಸೆಕೆಂಡ್ ಡಿವೈಡೆಡ್ ಡಿಫರೆನ್ಸು ಮಾಡ್ಕೊಳ್ಳಿ. ಫಸ್ಟು ಟೇಬಲ್ ಕ್ರಿಯೇಟ್ ಮಾಡ್ಕೊಳ್ಳಿ, ಆಮೇಲೆ ಫಾರ್ಮುಲಾ ಬರೀರಿ, ಆಮೇಲೆ
ವ್ಯಾಲ್ಯೂಸ್ಗಳನ್ನ ಸಬ್ಟ್ಯೂಟ್ ಮಾಡಿ, x0 x1 x2 x3 ವ್ಯಾಲ್ಯೂಸು ಸಬ್ಟ್ಯೂಟ್ ಮಾಡಿ. ಸಬ್ಟ್ಯೂಟ್ ಮಾಡಿದ್ಮೇಲೆ ನೀಟಾಗಿ ಮಲ್ಟಿಪ್ಲೈ ಮಾಡಿ. ಆ್ಯಡ್ ಮಾಡಿದಾಗ ಹುಷಾರಾಗಿ ಮಾಡಿ. ಫಸ್ಟ್ x³ ತೊಗೊಳ್ಳಿ, ಆಮೇಲೆ x² ತೊಗೊಳ್ಳಿ, ಆಮೇಲೆ x2 ಕೋಫಿಷಿಯಂಟ್ ತೊಗೊಳ್ಳಿ, ಆಮೇಲೆ ಕಾನ್ಸ್ಟೆಂಟ್ಗಳನ್ನ ಆ್ಯಡ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.